ನಿಮ್ಮ ರೇಷ್ಮೆ ತೋಟಕ್ಕೆ ನೀವು ಇನ್ನೂ ಯೂರಿಯಾ ಗೊಬ್ಬರನೇ ಹಾಕ್ತಿದ್ದೀರಾ? ಹಾಗಾದ್ರೆ ಇನ್ನು ಮುಂದೆ ಆ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ವಿಶೇಷ ಅಂದರೆ ನಮ್ಮ ರೇಷ್ಮೆ ತೋಟಕ್ಕೆ ಇವತ್ತು ಗೊಬ್ಬರ ಹಾಕೋಣ ಅಂತ ಬಂದಿದ್ದೀವಿ. ಮತ್ತು ಯಾವ ಗೊಬ್ಬರ ಹಾಕ್ತೀವಿ, ಯಾವ ರೀತಿ ಗೊಬ್ಬರ ಹಾಕ್ತೀವಿ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೇ ಕೆಳಗಡೆ ಕಾಣಿಸಿರೋ ರೆಡ್ ಸಿಂಬಲ್ ಸಬ್ಸ್ಕ್ರೈಬ್ ಬಟನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಷಯಕ್ಕೆ ಬಂದ್ರೆ ನಾವು ಬಳಸೋಂತ ಗೊಬ್ಬರ ಬಂದು ಭಾರತ್ NPK 919 ಅಂತ. ಈ ಒಂದು ಮೂಟೆ ನಮ್ಗೆ ಎಷ್ಟಪ್ಪ ರೇಟ್ ಬೀಳುತ್ತೆ ಅಂದ್ರೆ 1850 ರೂಪಾಯಿ ಬೀಳುತ್ತೆ ಒಂದು ಮೂಟೆ ನಮ್ಗೆ ರೇಟು. ಸೊ ನಮ್ಗೆ ಅಲ್ಲೇ ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ದಾರೆ. 1 kg ಗೊಬ್ಬರ ಬಂದು 37 ರೂಪಾಯಿ ಬೀಳುತ್ತಂತೆ ನಮ್ಗೆ. ಟೋಟಲ್ ಆಗಿ ಮೂಟೆಯಲ್ಲಿ ಎಷ್ಟು ಗೊಬ್ಬರ ಇರುತ್ತೆ ಅಂದ್ರೆ ಒಂದು 50 kg ಗೊಬ್ಬರ ಇರುತ್ತಂತೆ. ನಮ್ ರೇಷ್ಮೆ ತೋಟ ಬಂದು 1.5 ಎಕರೆ ಇದೆ. ಅದಕ್ಕೆ 2 ಮೂಟೆ ಗೊಬ್ಬರನ ನಾವು ಬಳಸ್ತಿದೀವಿ. ಅಂದ್ರೆ 1.5 ಎಕರೆ ತೋಟಕ್ಕೆ 100 kg ಗೊಬ್ಬರನ ಇವತ್ತು ನಾವು ಬಳಸ್ತಾ ಇದೀವಿ. ಮತ್ತೆ ಮೂಟೆ ಎಲ್ಲ ಬಿಚ್ಕೊಂಡು ಒಂದು ಬಕೆಟ್ ತಗೊಂಡು ಒಂದು ಬಕೆಟ್ ತುಂಬಾ ಈ ರೀತಿ ಗೊಬ್ಬರನ ತುಂಬಿಕೊಂಡ್ವಿ. ಬಕೆಟ್ ಏನಕ್ಕಪ್ಪ ಅಂದ್ರೆ ನಾವು ಗೊಬ್ಬರ ಹಾಕಕ್ಕೆ ಬಕೆಟ್ ಎಲ್ಲ ಚೆನ್ನಾಗಿರುತ್ತೆ. ಇವಾಗ ಮೇನ್ ಕೆಲಸ ಸ್ಟಾರ್ಟ್ ಆಗೋದು. ಈ ರೀತಿಯಾದಂತ ಒಂದು ಕೊಡಲಿ ತಗೊಂಡು ಎಲ್ಲಿ ರೇಷ್ಮೆ ಕಡ್ಡಿ ಉಣಿದೀವೋ ಅಲ್ಲೆಲ್ಲ ಈ ರೀತಿ ಒಂದೊಂದು ಗಾತ ತೆಗಿಬೇಕಾಗಿರುತ್ತೆ. ಏನಕ್ಕಪ್ಪ ಈ ರೀತಿ ಗಾತ ತೆಗಿತಿದ್ದಾನೆ ಅಂತ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡಿ. ಹೇಳಿದ್ನಲ್ಲ ಇವಾಗ ಮೇನ್ ಕೆಲಸ ಸ್ಟಾರ್ಟ್ ಆಗೋದು ಅಂತ. ನೀವು ಇಲ್ಲಿ ನೋಡಬಹುದು, ಎಲ್ಲೆಲ್ಲಿ ರೇಷ್ಮೆ ಕಡ್ಡಿ ಇದೆಯೋ ಅಲ್ಲೆಲ್ಲ ಈ ರೀತಿ ಗಾತ ತೆಗಿತಾ ಹೋಗ್ತಿದ್ರೆ ಹಿಂದ್ಗಡೆಯಿಂದ ಗೊಬ್ಬರ ಹಾಕ್ತಾ ಬರ್ತಿದ್ದಾರೆ. ಹೀಗೆಲ್ಲ ಮಾಡ್ತಿದ್ದೀರಲ್ಲ, ಇದರಿಂದ ಏನಾದ್ರು ಉಪಯೋಗ ಇದೆಯಾ ಅಂತ ನೀವೇನಾದ್ರು ಕೇಳಿದ್ರೆ ಖಂಡಿತ 100% ಉಪಯೋಗ ಇರುತ್ತೆ. ಏನು ಉಪಯೋಗ, ಹೆಂಗಿ ಉಪಯೋಗ ಅಂತ ನೀವೇನಾದ್ರು ಕೇಳಿದ್ರೆ ಒಂದು 3 ಪಾಯಿಂಟ್ಸ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಪಾಯಿಂಟ್ ನಂಬರ್ 1, ಎಲ್ಲೆಲ್ಲಿ ರೇಷ್ಮೆ ಕಡ್ಡಿ ಇದೆಯೋ ಅಲ್ಲಲ್ಲಿ ಮಾತ್ರ ಈ ರೀತಿ ಆಗದು ಗೊಬ್ಬರ ಹಾಕೋದ್ರಿಂದ ಗೊಬ್ಬರ ಕರಿಗೆ ಆ ರೇಷ್ಮೆ ಕಡ್ಡಿಗೆ ಮಾತ್ರ ಸಾರಾಂಶನ ಕೊಡುತ್ತೆ. ಪಾಯಿಂಟ್ ನಂಬರ್ 2, ಈ ಗೊಬ್ಬರ ಹಾಕ್ದಾಗಿಂದ 25 ದಿನಗಳ ಕಾಲ ಗೊಬ್ಬರನ ನಿಮ್ಗೆ ಸಾರಾಂಶವನ್ನ ಕೊಡ್ತಾನೆ ಇರುತ್ತೆ ರೇಷ್ಮೆ ಕಡ್ಡಿಗೆ. ಪಾಯಿಂಟ್ ನಂಬರ್ 3, ಈ ಗೊಬ್ಬರ ಅಂತೂ ಅಷ್ಟು ಸುಲಭವಾಗಿ ಕರಗೋದಿಲ್ಲ. ಯೂರಿಯಾ ತರ ಅಂತೂ ಕರಗೋದಿಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಕರಗೋಗಕ್ಕೆ. ಸೊ ಇಲ್ಲಿ ನೀವು ನೋಡಬಹುದು ನಮ್ ಡ್ರಿಪ್ ಪೈಪ್ ಎಲ್ಲ ಒಂದು ಮೈಕ್ರೋ ಟ್ಯೂಬ್ ಸಿಸ್ಟಮ್ ಆಗಿರುತ್ತೆ. ನೀವು ಇಲ್ಲಿ ನೋಡಬಹುದು ನಮ್ ರೇಷ್ಮೆ ಕಡ್ಡಿ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲಿ ಮಾತ್ರ ನೀರು ಬರುತ್ತೆ. ಹಾಗೆ ನಾವು ಗೊಬ್ಬರನು ಸಹ ಅಷ್ಟೇ, ಎಲ್ಲೆಲ್ಲಿ ನೀರು ಹೋಗುತ್ತೋ ಅಲ್ಲೆಲ್ಲಿ ಮಾತ್ರ ಅಗದು ಅಲ್ಲೆಲ್ಲೇ ಗೊಬ್ಬರ ಹಾಕಿದೀವಿ. ಬರೀ ಗೊಬ್ಬರನ ಹಾಕಿ ಹಾಗೆ ಬಿಡಬಾರದು. ಅಗಿದು ಹಾಕಿರೋಂತ ಗೊಬ್ಬರನ ಈ ರೀತಿ ಮುಚ್ತಾ ಬರ್ಬೇಕಾಗಿರುತ್ತೆ. ಈ ರೀತಿ ಹಾಕಿರೋಂತ ಗೊಬ್ಬರನ ಮುಚ್ಚಾಕೋದ್ರಿಂದ ಗೊಬ್ಬರ ಅನ್ನೋದು ಸ್ವಲ್ಪ ಸುಲಭವಾಗಿ ಕರಗುತ್ತೆ. ಗೊಬ್ಬರ ಎಲ್ಲ ಕರಗೋಗಿ ಭೂಮಿಯೊಳಕ್ಕೆಲ್ಲ ಮಿಕ್ಸ್ ಆಗಿ ಮತ್ತೆ ನಿಧಾನವಾಗಿ ರೇಷ್ಮೆ ಕಡ್ಡಿಗೆ ಸಾರಾಂಶವನ್ನ ಕೊಡುತ್ತೆ. ಹಾಗೆ ಇನ್ನೊಂದು ವಿಷಯ, ನಮ್ ದೊಡ್ಡವರು ಸುಮ್ನೆ ಎಲ್ಲ ಹೇಳಿರೋದು ನಿಧಾನವೇ ಪ್ರಧಾನ ಅಂತ. ಅದಕ್ಕೆ ಅರ್ಥ ಏನಪ್ಪಾ ಅಂದ್ರೆ ನಿಮ್ ರೇಷ್ಮೆ ತೋಟಕ್ಕೆ ನೀವು ಬೇಗ ಬೇಗ ಬರ್ಲಿ ಅಂತ ಯೂರಿಯಾನ ಬಳಸ್ತೀರಾ. ಆದ್ರೆ ಆ ಯೂರಿಯಾ ಬೇಗ ಸೊಪ್ಪನ್ನ ಗ್ರೋತ್ ಮಾಡಕ್ಕೆ ಸಹಾಯ ಮಾಡುತ್ತೆ ಹೊರತು ಒಂದು ಕ್ವಾಲಿಟಿ ಆದ್ರೆ ಒಂದು ಗುಣಮಟ್ಟದ ಸೊಪ್ಪನ್ನ ಬರೋದಕ್ಕೆ ಸಹಾಯ ಮಾಡೋದಿಲ್ಲ. ಅದೇ ಈ ಭಾರತ್ NPK 919 ಅನ್ನೋ ಗೊಬ್ಬರ ಒಂದು ಏನ್ ಮಾಡುತ್ತೆ ಅಂದ್ರೆ ನಾವು ಹಾಕುವಂತ ಗೊಬ್ಬರ ನಿಧಾನವಾಗಿ ಕರಗಿ 25 ದಿನಗಳ ಕಾಲ ಗೊಬ್ಬರನ ಸಾರಾಂಶವನ್ನು ಕೊಡುತ್ತೆ ತೋಟಕ್ಕೆ. ಅವಾಗ ನಿಮ್ ರೇಷ್ಮೆ ತೋಟದಲ್ಲಿ ನಿಮ್ ರೇಷ್ಮೆ ಸೊಪ್ಪು ಒಂದು ಗುಣಮಟ್ಟದ ಸೊಪ್ಪನ್ನು ನೀವು ಕಾಣಬಹುದು. ಮತ್ತೆ ಇನ್ನೊಂದು ವಿಷಯ, ಈ ಭಾರತ್ NPK 919 ಅನ್ನೋ ಗೊಬ್ಬರ ನಿಮ್ ರೇಷ್ಮೆ ತೋಟಕ್ಕೆ ಹಾಕೋದ್ರಿಂದ ನಿಮ್ ರೇಷ್ಮೆ ಬೆಳೆಯಲ್ಲಿ ಸ್ವಲ್ಪ ಅತಿ ಕಡಿಮೆ ಪ್ರಮಾಣದಲ್ಲಿ ಹಾಲು ಹುಳ ಮತ್ತೆ ತೊಂಡೆ ಹುಳ ಅಥವಾ ಕಡಿಮೆ ಪ್ರಮಾಣದಲ್ಲಿ ಕಾಣಿಸುವಂತ ಚಾನ್ಸಸ್ ಇರುತ್ತೆ. ಹಾಗೆ ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಕಮೆಂಟ್ ಮಾಡ್ತೀರಾ, ಹಾಗೆ ಮೆಸೇಜ್ ಮಾಡ್ತೀರಾ ನಿಮ್ ತೋಟ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿ ಅಂತ. ಬರೀ ತೋಟದ ಬಗ್ಗೆ ಎಕ್ಸ್ಪ್ಲನೇಷನ್ ಎಲ್ಲ ನಿಮ್ ತೋಟಕ್ಕೆ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ತೀರಾ ಅಂತ ಕೂಡ ಕೇಳ್ತಿದ್ದಾರೆ. ನೀವು ನೋಡಬಹುದು ನಮ್ ರೇಷ್ಮೆ ತೋಟದಲ್ಲಿ ಅತಿ ಹೆಚ್ಚಾಗಿ ನಾವು ಮೇಂಟೆನೆನ್ಸ್ ಅನ್ನೋದು ಏನು ಮಾಡೋದಿಲ್ಲ. ನಮ್ ರೇಷ್ಮೆ ತೋಟದಲ್ಲಿ ಕಳೆಗೋಸ್ಕರ ಯಾವುದೇ ರೀತಿಯಾದಂತ ಕಳೆ ಮದ್ದನ್ನ ನಾವು ಬಳಸೋದಿಲ್ಲ. ನಮ್ ರೇಷ್ಮೆ ತೋಟದಲ್ಲಿ ಅತಿ ಹೆಚ್ಚು ಕಳೆ ಏನಾದ್ರು ಬಂದ್ರೆ ಬರೀ ರೋಟಿವೇಟರ್ ಹಾಕ್ತಿವಿ ಅಷ್ಟೇ, ಬಿಟ್ರೆ ಇನ್ನು ಯಾವುದೇ ರೀತಿಯಾದಂತ ಕಳೆ ಮದ್ದನ್ನ ನಾವು ಬಳಸೋದಿಲ್ಲ. ಇನ್ನು ಕಡ್ಡಿ ಉತ್ತಿರೋ ಅಂತ ವಿಷಯಕ್ಕೆ ಬಂದ್ರೆ 2 ಅಡಿಗೆ ಒಂದು ಕಡ್ಡಿಯನ್ನ ಉಣ್ಕೊಂಡಿದೀವಿ. ಉದ್ದ ಬಂದು 2 ಅಡಿಗೆ ಉಣಿದೀವಿ, ಮತ್ತೆ ಅಗಲ ಬಂದು 6 ಅಡಿಗೆ ಒಂದು ಲೈನ್ ತರ ಉಣಿದೀವಿ. ನಮ್ ಟೋಟಲ್ ಆಗಿ ರೇಷ್ಮೆ ತೋಟ ಬಂದು 5 ಎಕರೆ ತೋಟ ಇದೆ. ಟೋಟಲ್ 5 ಎಕರೆದಲ್ಲಿ ಇದೇ ರೀತಿಯಲ್ಲಿ ನಾವು ರೇಷ್ಮೆ ಕಡ್ಡಿಯನ್ನ ಉಣಿದೀವಿ. ಈ ರೀತಿ ರೇಷ್ಮೆ ಕಡ್ಡಿ ಮಾಡೋದ್ರಿಂದ ಹಲವಾರಷ್ಟು ಉಪಯೋಗಗಳನ್ನ ನೋಡಬಹುದು ನಾವು. ರೇಷ್ಮೆ ಸೊಪ್ಪು ಅನ್ನೋದು ಸ್ವಲ್ಪ ಗುಣಮಟ್ಟವಾಗಿ ಮತ್ತೆ ಕ್ವಾಲಿಟಿಯಿಂದ ಬರುತ್ತೆ. ಬರೀ ಅಷ್ಟೇ ಅಲ್ಲ, ಕಡಿಮೆ ಪ್ರಮಾಣದಲ್ಲಿ ನೀರು ಇರುವಂತವರೆಗೂ ಅಡ್ಜಸ್ಟ್ ಆಗುತ್ತೆ ಈ ರೀತಿ ತೋಟ ಮಾಡೋದ್ರಿಂದ. ಸೊ ನೋಡಿದ್ರಲ್ಲ, ಇನ್ನಷ್ಟು ರೇಷ್ಮೆ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಇವತ್ತಿನ ದಿನಚರಿಯಲ್ಲಿ ಇಷ್ಟೇ. ಮತ್ತೊಂದು ವಿಡಿಯೋ ಸಿಗೋಣ. ಅದುವರೆಗೂ ಟಾಟಾ, ಬಾಯ್ ಬಾಯ್.